ಜೈಲಿಂದ ಬರ್ತಾ ಇದ್ದಂಗೆ ಮಾಸ್ಮನ್ ಚಿನ್ನಯ್ಯ ದೂರನ್ನ ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿ ಸೇರಿದಂತೆ 5 ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಬೆಳ್ತಂಗಡಿ ಠಾಣೆಗೆ ಬುರುಡೆ ಚಿನ್ನಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಈತ ಯಾರು ಕೈಗೊಂಬೆ ಆಗಿದ್ದ, ಯಾರು ಹೇಳದಂಗೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟ, ಆಮೇಲೆ ಸಿಕ್ಕಾಕೊಂಬಿದ್ದ, ಹೀಗೆ ಹಲವಾರು ಪ್ರಶ್ನೆಗಳಂತೂ ಇದೆ. ಹೊರಗಡೆ ಏನೇ ಚರ್ಚೆ ಆದ್ರೂ ಕೂಡ ಈಗ ಚಿನ್ನಯ್ಯನ ವರ್ಷನ್ ಕೇಳುವಂತ ಸಮಯ. ಹಾಗಾಗಿ ಮಹೇಶ್ ತಿಮರೋಡಿ ಸೇರಿದಂತೆ 5 ವಿರುದ್ಧ ಈತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ. ತನಗೆ ಮತ್ತು ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ತಿಮರೋಡಿ, ಗಿರೀಶ್ ಮಟ್ಟಣವರ್, ವಿಠಲ್ಗೌಡ, ಜಯಂತ್, ಸಮೀರ್ ಮೇಲೆ ದೂರನ್ನ ಕೊಟ್ಟಿದ್ದಾನೆ ಮಾಸ್ಮನ್ ಚಿನ್ನಯ್ಯ. ಈ 5ರಿಂದ ತನಗೆ ಜೀವ ಬೆದರಿಕೆ ಬರಬಹುದು, ತನ್ನ ಕುಟುಂಬಕ್ಕೂ ಜೀವ ಬೆದರಿಕೆ ಬರಬಹುದು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ತನಗೂ ಹಾಗೂ ಪತ್ನಿಗೆ ರಕ್ಷಣೆ ಬೇಕು ಅಂತೇಳಿ ಮಾಸ್ಮನ್ ಚಿನ್ನಯ್ಯ ತನ್ನ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಬೆಳ್ತಂಗಡಿ ಠಾಣೆಗೆ ಬಂದು ಒಟ್ಟು 5 ಜನರ ಮೇಲೆ ದೂರನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಈಗ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಈತ ಬಂದು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ 100 ಶವಗಳನ್ನ ಹೂತಿದ್ದೀನಿ, ನಾನು ತೋರಿಸ್ತೀನಿ ಅಂತೇಳಿ. ಬಟ್ ಅದರಲ್ಲಿ ವಿಫಲವಾದಂಥ ಬೆನ್ನಲ್ಲೇ ಈತ ಜೈಲು ಪಾಲಾಗಬೇಕಾಯಿತು. ಹೊರಗಡೆ ಬರ್ತಾ ಇದ್ದಂಗೆ ಈಗ 5 ಜನರ ಮೇಲೆ ಈತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಈಗ ಚಿನ್ನಯ್ಯನನ್ನ ಯಾರು ಆಟ ಆಡಿಸಿದ್ರು, ಯಾರು ಸ್ಟೇಟ್ಮೆಂಟ್ ಹೇಳ್ಕೊಟ್ರು ಪೊಲೀಸರ ಮುಂದೆ ಹೀಗೆ ಹೇಳಬೇಕು ಅಂತ, ಆ ಕಥೆಯನ್ನ ಕೇಳುವಂತ ಸಮಯ. ಈಗ ಬೆದರಿಕೆ ಆಲ್ರೆಡಿ ಬಂದಿದೆಯಾ ಅಂತ ಅಥವಾ ಬೆದರಿಕೆ ಬರಬಹುದು ಅಂತ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಕಂಪ್ಲೇಂಟ್ ಕೊಟ್ಟಿರೋದ? ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ? ಶರ್ಮಿತಾ, ಬುರುಡೆ ಚಿನ್ನಯ್ಯ ಶಿವಮೊಗ್ಗ ಜೈಲಿಂದ ಬಿಡುಗಡೆ ಆದ ನಂತರವಾಗಿ ಮಾಡಿದಂತಹ ಮೊದಲ ಕೆಲಸ ಏನಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ 5 ಮಂದಿಯ ವಿರುದ್ಧ ಜೀವ ಬೆದರಿಕೆ ದೂರನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪಿಟಿಷನ್ ಕೂಡ ದಾಖಲಾಗಿದೆ. ಆತ ಹೇಳ್ಕೊಂಡಿರುವಂಥದ್ದು, ನನಗೂ ಮತ್ತು ನನ್ನ ಪತ್ನಿಗೂ ಈ 5ರಿಂದ ಜೀವ ಬೆದರಿಕೆ ಇದೆ, ನಮಗೆ ಜೀವಹಾನಿ ಆದರೆ ಅಥವಾ ನಮ್ಮ ಮೇಲೆ ಹಲ್ಲೆ ಆದರೆ ನೇರವಾಗಿ ಇವರೇ ಕಾರಣ ಎಂಬುದರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಕಳೆದ 18ನೇ ತಾರೀಕು ರಾತ್ರಿ ಸುಮಾರು 8:30 ವೇಳೆಗೆ ಚಿನ್ನಯ್ಯ, ಆತನ ಪತ್ನಿ ಮತ್ತು ಆತನ ಸಹೋದರಿ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಈ ರೀತಿಯಾಗಿ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ಆ ದೂರನ್ನು ಸ್ವೀಕರಿಸಿದ್ದಾರೆ. ಜೊತೆಗೆ ಈ ಬಗ್ಗೆ ಮುಂದಿನ ಆಕ್ಷನ್ ಅನ್ನು ತೆಗೆದುಕೊಳ್ಳುವುದಾಗಿ ಕೂಡ SP ಅವರು ಸ್ಪಷ್ಟಪಡಿಸಿದ್ದಾರೆ. ಆ ಒಂದು ಮಾಹಿತಿಯನ್ನು ನಾವು ಗಮನಿಸಲೇಬೇಕು. ಯಾಕಂದ್ರೆ ಆರಂಭದ ದಿನದಲ್ಲಿ ಇದೇ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಸೇರಿ ತನಗೆ ರಕ್ಷಣೆ ಬೇಕು ಅಂತ ಹೇಳಿ ಅವರ ಮನೆಯಲ್ಲೇ ಇದ್ದ. ಎಲ್ಲ SITಯ ಪ್ರೊಸೀಜರ್ ಆಗುವ ಸಂದರ್ಭದಲ್ಲಿ ಕೂಡ ಅವರ ಮನೆಯಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದ. ಈಗ ಅದೇ ಚಿನ್ನಯ್ಯ ಮಹೇಶ್ ಶೆಟ್ಟಿ ವಿರುದ್ಧವೇ ಈಗ ದೂರನ್ನು ಕೊಟ್ಟಿರುವಂಥದ್ದು. ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಮತ್ತು ಸಮೀರ್ MD, ವಿಠಲ್ಗೌಡ ಈ 5ರಿಂದ ಜೀವ ಬೆದರಿಕೆ ಇದೆ ಅನ್ನೋದನ್ನು ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಈ ಪ್ರಕರಣ ಈಗ ಒಂದು ರೀತಿಯಾಗಿ ಬುಗುರಿ ತರ ಆಗಿದೆ. ಒಂದು ಆರಂಭದಲ್ಲಿ ತನಗೆ ಬೇರೆಯವರಿಂದ ಥ್ರೆಟ್ ಇದೆ ಅಂತ ಹೇಳಿ ಚಿನ್ನಯ್ಯ ಹೇಳ್ಕೊಂಡಿದ್ದ. ಆದರೆ ಇದೀಗ ಜೈಲಿಂದ ಹೊರಬಂದು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನು ಕೊಟ್ಟಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ ಅವರ ವಿರುದ್ಧ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಪೊಲೀಸರು ಇದನ್ನ ಯಾವ ರೀತಿಯಾಗಿ ಗಮನಿಸ್ತಾರೆ, ಯಾವ ರೀತಿಯಾಗಿ ಆತನಿಗೆ ರಕ್ಷಣೆ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಿಶನ್.